ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ರಾಜರಾಜೇಶ್ವರಿ ನಗರ ಪೊಲೀಸರಿಂದ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಬಂಧನ ಆಗಿದೆ. ಕೊಲೆ ಪ್ರಕರಣವೊಂದರಲ್ಲಿ ನಟ ದರ್ಶನ್ ಅನ್ನ ಬಂಧಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಏನ್ ಪ್ರಕರಣ ಇದು, ಯಾವ ಪೊಲೀಸರಿಂದ ಅರೆಸ್ಟ್ ಆಗಿರೋದು, ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ದರ್ಶನ್ ಫ್ಯಾನ್ಸ್ಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಈ ಹಿಂದೆ ಕೌಟುಂಬಿಕ ಕಲಹದ ವಿಚಾರವಾಗಿ ಒಂದಿಷ್ಟು ಗಲಾಟೆ ವಿಷಯವಾಗಿ, ವ್ಯವಹಾರದ ವಿಷಯವಾಗಿ ಈ ತರ ಕೇಸ್ಗಳಾಗಿದ್ದನ್ನ ನಾವು ನೋಡಿದೀವಿ. ಆದ್ರೆ ಇದು ಕೊಲೆ ಪ್ರಕರಣ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆ ತಾನೇ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಪ್ರಕರಣ ಒಂದರಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಹೊತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಇತ್ತೀಚಿನ ಪ್ರಕರಣನ ಇದು ಅಥವಾ ಅವರು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗೋದಕ್ಕೂ ಮುಂಚೆ ನಡೆದಂತ ಯಾವ್ದಾದ್ರು ಪ್ರಕರಣ ಇದು? ಎಲ್ಲದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಲಭ್ಯ ಆಗಬೇಕಾಗತ್ತೆ. ಬಟ್ ಕೊಲೆ ಪ್ರಕರಣ ಅಂತಂದ್ರೆ ನೇರವಾಗಿ ದರ್ಶನ್ ಇದ್ರಲ್ಲಿ ಪಾಲ್ಗೊಂಡಿದ್ದಾರಾ ಅಥವಾ ಆರೋಪಗಳನ್ನ ಮಾಡದಂತ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರಾ ವಿಚಾರಣೆಗೆ? ಅದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ಡೀಟೇಲ್ಸ್ ಲಭ್ಯ ಆಗಬೇಕಾಗತ್ತೆ. ಆದ್ರೆ ಆಲ್ ಆಫ್ ಸಡನ್ ಒಂದು ಶಾಕಿಂಗ್ ನ್ಯೂಸ್ ಬಂದಿರೋದು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಇವತ್ತು ಬೆಳಗ್ಗೆ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಕೊಲೆ ಪ್ರಕರಣ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಕೇಸೇ ಇರುತ್ತೆ. ಇದು ಕಾರಣ ಮಾಮೂಲಿ ಕೇಸ್ ಆಗಿದ್ರೆ ವಿಚಾರಣೆಗೆ ಅಂತ ಫಸ್ಟ್ ನೋಟಿಸ್ ಕೊಡ್ತಾ ಇದ್ರು. ಆ ನೋಟಿಸಿಗೆ ಉತ್ತರವನ್ನ ಕೊಡಬೇಕಾಗಿತ್ತು, ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅಲ್ಲಿ. ಬಟ್ ಇಲ್ಲಿ ನೇರವಾಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವ್ರ ಪಾತ್ರದ ಬಗ್ಗೆ ಇವಾಗ ಚರ್ಚೆ ನಡೀತಾ ಇದೆ. ಯಾವ ಕೊಲೆ ಪ್ರಕರಣ, ಯಾವಾಗಿನ ಪ್ರಕರಣ ಇದು, ಎಲ್ಲಿ ನಡೆದಿತ್ತು ಪ್ರಕರಣ, ಸೊ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನಷ್ಟೇ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಬಟ್ ಬೆಳಗ್ಗೆ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೊಂದೇ ವಿಷಯಗಳಿದೀಗ ಬಹಿರಂಗ ಆಗ್ತಾ ಇದೆ. ಕೊಲೆ ಪ್ರಕರಣ, ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಒಂದಿಷ್ಟು ಕಿರಿಕ್ಗಳ ಕೇಸು, ದಾಂಪತ್ಯದಲ್ಲೂ ಬಿರುಕು ಬಿಟ್ಟಿದ್ದು, ಹೆಂಡತಿಗೆ ಹೊಡೆದಿದ್ದ ಕೇಸ್ ಇರ್ಬೋದು, ಇದೆಲ್ಲ ದರ್ಶನ್ ಅವ್ರು ಫೇಸ್ ಮಾಡಿದ್ದನ್ನ ನಾವು ಈ ಹಿಂದೆನೆ ನೋಡಿದ್ವಿ. ಆದ್ರೆ ಇದು ಕೊಲೆ ಪ್ರಕರಣ, ಗಂಭೀರವಾದಂತ ಪ್ರಕರಣ. ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದೇ ಪೊಲೀಸರು ಇವತ್ತು ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಿರೋದು. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ 18 ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಫಸ್ಟ್ ವಿಜುವಲ್ ಆನ್ ನ್ಯೂಸ್ 18 ಕನ್ನಡ. ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಕೊಲೆ ಪ್ರಕರಣ ಒಂದರಲ್ಲಿ ಅವ್ರ ಪಾತ್ರ ಏನಿದೆ ಇದರಲ್ಲಿ ಅನ್ನೋದು ಇವಾಗ ಅವರ ಅಭಿಮಾನಿಗಳಿಗೂ ಸಹಜವಾಗಿ ಒಂದು ಆತಂಕವನ್ನ ಹುಟ್ಟಿಸಿರುತ್ತೆ. ಈಗ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೊಡ್ಲೇಬೇಕಾಗತ್ತೆ. ಕಾರಣ ಇತರ ತಮ್ಮ ನೆಚ್ಚಿನ ಸ್ಟಾರ್ ಕೊಲೆ ಪ್ರಕರಣ ಒಂದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ಅಭಿಮಾನಿಗಳು ಬರ್ಬೋದಲ್ಲಿ. ಅಫ್ಕೋರ್ಸ್ ಬರ್ತಾರೆ, ಜಮಾವಣೆಗೊಳ್ತಾರೆ. ಎಲ್ಲಿ ಹೆಚ್ಚು ಕಮ್ಮಿ ಏನು ಆಗಬಾರ್ದು, ಅಹಿತಕರ ವಾತಾವರಣ ಸೃಷ್ಟಿ ಆಗಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಬಟ್ ಈ ಕೇಸ್ ಬಗ್ಗೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕೊಲೆ ಪ್ರಕರಣ ಅಂತಂದ್ರೆ ಇದರಲ್ಲಿ ನೇರವಾಗಿ ದರ್ಶನ್ ಕೈವಾಡ ಇತ್ತ ಅಥವಾ ಆರೋಪಗಳೇನಾದ್ರೂ ಕೇಳಿ ಬಂದಿತ್ತ? ದರ್ಶನ್ ಫ್ರೆಂಡ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಯಾರಾದ್ರೂ ಕೊಲೆ ಮಾಡಿದ್ರಿಂದ ದರ್ಶನ್ ಹೆಸರೇನಾದ್ರೂ ಕೇಳಿ ಬರ್ತಾ ಇದೆಯಾ? ಅವ್ರ ಪಾತ್ರದ ಬಗ್ಗೆ ಇದೀಗ ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತ ಕರ್ನಾಟಕದ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿಜಕ್ಕೂ ಒಂದು ಶಾಕಿಂಗ್ ನ್ಯೂಸ್ ಇದು.
ಅಂದ್ರೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಇಷ್ಟು ಮಾತ್ರ ನಮಗೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಗಂಗಾಧರ್, ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಸಿಕ್ಕಿದೆ? ಎಸ್ ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನವನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಕಾಮಾಕ್ಷಿ ಪೊಲೀಸರು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಏನು ಚಿತ್ರದುರ್ಗದ ಒಬ್ಬ ರೇಣುಕಾ ಸ್ವಾಮಿ ಅಂತೇಳಿ ಒಂದು ಕೊಲೆ ಆಗಿತ್ತು. ಆ ಕೊಲೆ ಕೇಸಲ್ಲಿ 9 ಜನ ಆರೋಪಿತರನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧನವನ್ನ ಮಾಡಿದ್ರು. ಆ ಬಂಧನ ಮಾಡಿದಂತ ಆರೋಪಿಗಳು ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದಂತ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನವನ್ನ ವಶಕ್ಕೆ ಪಡ್ಕೊಂಡು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನ ಮೈಸೂರಿನ ಅವರ ಫಾರ್ಮ್ ಹೌಸ್ ಅಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಆ ಬಗ್ಗೆ ಇನ್ನು ಹಿರಿಯ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಿಸಬೇಕಾಗುತ್ತೆ. ಮತ್ತೆ ಅವರನ್ನ ಮೈಸೂರು ಫಾರ್ಮ್ ಹೌಸ್ ಇಂದ ಈಗ ಕರ್ಕೊಂಡ್ ಬರ್ತಾ ಇರುವಂತ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಬಗ್ಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಪರೋಕ್ಷವಾಗಿ ನಟ ದರ್ಶನ್ ಅವರು ಭಾಗಿಯಾಗಿದ್ದಾರಾ ಅಥವಾ ಆ ಪರೋಕ್ಷವಾಗಿ ಅಥವಾ ಏನಾದ್ರು ಭಾಗಿಯಾಗಿ ಅಥವಾ ಏನಾದ್ರು ಆ ಕೊಲೆ ಪ್ರಕರಣದಲ್ಲಿ ಇವರು ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋದ್ರ ನಂತರ ಅದ್ರ ಯಾವ್ದ್ರ ಬಗ್ಗೆ ತನಿಖೆ ಆಗ್ಬೇಕಾಗಿರುವಂತದ್ದು ಶರ್ಮಿತಾ ಶೆಟ್ಟಿ. ಈಗ ಕೊಲೆ ಆಗಿರೋದು ರೇಣುಕಾ ಸ್ವಾಮಿ ಅಂತ ಗೊತ್ತಾಗಿದೆ. ಬಂಧಿತ ಆರೋಪಿಗಳು ದರ್ಶನ್ ಹೆಸರು ಬಾಯ್ ಬಿಟ್ಟಿದ್ದಾರೆ. ಈಗ ರೇಣುಕಾ ಸ್ವಾಮಿಗೂ ದರ್ಶನ್ಗೂ ಏನಾದ್ರು ಲಿಂಕ್ ಇದೆಯಾ? ಏನಾದ್ರು ನಿಮ್ಗೆ ಪ್ರೈಮರಿ ಆಗಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಗಂಗಾಧರ್? ಶರ್ಮಿತಾ ಶೆಟ್ಟಿ, ಪ್ರಾಥಮಿಕವಾಗಿ ರೇಣುಕಾ ಸ್ವಾಮಿ ಒಬ್ಬ ಪವಿತ್ರ ಗೌಡ ಎಂಬಾಕೆಗೆ ಒಂದೊಂದು ಫೇಸ್ಬುಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಹಾಕಿ ಫೋಟೋವನ್ನ ಅಪ್ಲೋಡ್ ಮಾಡಿದ್ದ. ಆ ಸಂದರ್ಭದಲ್ಲಿ ಅದಾದ ನಂತರ ಅವ್ರು ಕೊಲೆ ಆಗಿರುವಂತದ್ದು. ಅದಾದ ಬಳಿಕ ಇವರು ಒಂದು ಕೊಲೆ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಆದ್ರೆ ಈ ಒಂದು ಕೊಲೆ ಆದಂತಹ ಸಂದರ್ಭದಲ್ಲಿ ಈಗ ಆರೋಪಿತರನ್ನ ಸುಮಾರು 9 ಮಂದಿ ಆರೋಪಿಗಳನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಆರೋಪಿಗಳು ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿದ್ದಾರೆ ಅನ್ನಲಾಗ್ತಾ ಇದೆ. ಯಾವ ಕೊಲೆ ಆಗಿದ್ದು ರೇಣುಕಾ ಸ್ವಾಮಿ ಇದು ಗಂಗಾಧರ್? ಆದ್ರೂ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಯಾವತ್ತಾಯ್ತು ಮತ್ತೆ ಈ ಪ್ರಕರಣ ಬೆಳಗ್ಗೆ ಅಂದ್ರೆ ಇದು ಮೋರಿಯಲ್ಲಿ ಏನು ಬಾಡಿ ಒಂದು ತೇಲ್ಕೊಂಡ್ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಅನ್ನೋನ್ ಬಾಡಿ ಅಂತ ಹೇಳಿ ಅವರು ಐಡೆಂಟಿಫೈ ಮಾಡಿ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇದು ಕೊಲೆ ಪ್ರಕರಣ ಅಂತ ಗೊತ್ತಾಗಿದೆ. ಆ ಕೊಲೆ ಪ್ರಕರಣದಲ್ಲಿ ಈ ಒಂದು ಸುಮಾರು 9 ಮಂದಿ ಭಾಗಿದಾರರಾಗಿರುವಂತದ್ದು ಗೊತ್ತಾಗಿತ್ತು. ಈಗ ಆರೋಪಿತರು ಅವರ ಹೆಸರು ನಟ ದರ್ಶನ್ ಹೆಸರು ಬಾಯ್ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆದ್ರೆ ಈ ಒಂದು ಪ್ರಕರಣ ಯಾವಾಗ ಆಯಿತು ಮತ್ತೆ ಈ ಕೊಲೆ ಆಗಿದ್ದು ಯಾವಾಗ ಮತ್ತೆ ರೇಣುಕಾ ಸ್ವಾಮಿಗೂ ಮತ್ತೆ ಆರೋಪಿಗಳು ಹೇಳಿದ್ರು ಅಂತ ತಕ್ಷಣ ಅರೆಸ್ಟ್ ಮಾಡೋತಾರೆ ಪೊಲೀಸರು ಅನ್ನೋದು ಸ್ವಲ್ಪ ಡೌಟ್ಫುಲ್ಲೇ. ಕಾರಣ ಇಲ್ಲಿ ಬಲವಾದಂತ ಆರೋಪ ಕೇಳಿ ಬಂದಿರಬೇಕು, ಜೊತೆಗೆ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿರ್ಬೋದು. ಇವಾಗೇನೋ ಮಾಹಿತಿ ಸಿಗ್ತಾ ಇದೆ ಈ ಕೊಲೆ ಮಾಡಿದಂತ ಆರೋಪಿ ಜೊತೆಯಲ್ಲಿ ದರ್ಶನ್ ಏನೋ ನಿರಂತರ ಸಂಪರ್ಕದಲ್ಲಿ ಇದ್ರಂತ, ಹೌದಾ? ಶರ್ಮಿತಾ ಶೆಟ್ಟಿ, ಈಗ ಆರೋಪಿತರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಫೋನ್ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಆಗಿರ್ಬೋದು, ಸಿಡಿಆರ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರಾಗಿರ್ಬೋದು ಮತ್ತೆ ಅವರು ಇವರು ಆರೋಪಿಗಳೇನಿದ್ದಾರೆ ಅವ್ರ ವಾಟ್ಸ್ಆಪ್ ಕರೆಗಳಲ್ಲಿ ಇವರು ಹೆಚ್ಚು ಕಾಂಟ್ಯಾಕ್ಟ್ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ಈಗ ಅದಕ್ಕೆ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು, ಅದಕ್ಕೆ ದರ್ಶನ್ ಅವರ ಪಾತ್ರ ಅದರಲ್ಲಿ ಭಾಗಿಯಾಗಿರುವಂತಹ ಕೆಲ ಪೂರಕವಾದ ಸಾಕ್ಷ್ಯಾಧಾರಗಳು ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಬಗ್ಗೆ ಪೊಲೀಸ್ ಅಂದ್ರೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೆ ತನಿಖೆಯ ಸಂದರ್ಭದಲ್ಲಿ ಅದು ಮುಂದುವರಿದ ಭಾಗವಾಗಿ ಏನು ಸಾಕ್ಷ್ಯಾಧಾರಗಳು ಸಿಗುತ್ತೆ, ನಟ ದರ್ಶನ್ ಅವರನ್ನ ಇದರಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ನಂತರ ಅದ್ರ ಬಗ್ಗೆ ಗೊತ್ತಾಗ್ಲಿದೆ ಶರ್ಮಿತಾ. ಅಲ್ಲ, ಈ ಕೊಲೆ ಕೇಸ್ ಹೆಂಗ್ ಹೊರಗಡೆ ಬಂದಿದೆ? ಯಾಕಂದ್ರೆ ನೀವ್ ಹೇಳ್ದಂಗೆ ಅಪರಿಚಿತ ಶವ ಅಂತ ಹೇಳ್ಕೊಂಡು ಬರ್ತಾ ಇತ್ತು. ಸೊ ಎಷ್ಟು ದಿನ ಬೇಕಾಗಿರ್ಬೋದು ಅಂದಾಜು ಆ ಶವ ಪತ್ತೆ ಮಾಡಿ ಆರೋಪಿಗಳು ಯಾರು ಅಂತ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋದಕ್ಕೆ? ಎಸ್ ಶರ್ಮಿತಾ, ಈ ಒಂದು ಪ್ರಕರಣದ ಒಂದು ತನಿಖೆಯನ್ನ ಸುಮಾರು 3-4 ದಿನಗಳಿಂದಲೂ ಕೂಡ ಇವರು ತನಿಖೆಯನ್ನ ನಡೆಸ್ತಾ ಇದ್ರು. ಕಳೆದ 3 ದಿನಗಳ ಹಿಂದೆ ಅಂದ್ರೆ ಇದು ಬಾಡಿ ಸಿಕ್ಕಿ ಅನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ಒಂದು ವಾರ 15 ದಿನಗಳ ಕಳೆದಿರುವಂತದ್ದು. ಈ ಸಂದರ್ಭದಲ್ಲಿ ಅವರು ಬಾಡಿ ಪತ್ತೆ ಮಾಡಿ ಆ ಬಾಡಿ ಯಾರ್ದು ಅಂತ ಪತ್ತೆ ಮಾಡಿ ಅನಂತರ ಅದು ಕೊಲೆ ಅಂತ ಗೊತ್ತಾದಂತ ಬಳಿಕ ಅನಂತರ ಅವರು ಈ ಕೊಲೆ ಪ್ರಕರಣದ ಆರೋಪಿಗಳನ್ನ ಬೇಯಿಸಿದ ಸಂದರ್ಭದಲ್ಲಿ ಆರೋಪಿಗಳ ಬಳಿ ಸಿಕ್ಕಂತ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಅದರ ಆಧಾರಿತವಾಗಿ ಈಗ ನಟ ದರ್ಶನ್ ಅವರನ್ನ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತ ಸಾಕ್ಷ್ಯಾಧಾರಗಳು ಈ ಕೊಲೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವ್ರಿಗೂ ಕೂಡ ಇದಕ್ಕೆ ಲಿಂಕ್ ಇದೆ ಅಂತ ಹೇಳಿ ಮತ್ತೆ ಯಾವ ರೀತಿ ಲಿಂಕ್ ಇದೆ ಮತ್ತೆ ಯಾವ ಆರೋಪಿಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ದರ್ಶನ್ ಇದ್ದಿದ್ದೇಕೆ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವಂತದ್ದು ಶರ್ಮಿತಾ ಶೆಟ್ಟಿ.